ಎಲ್ಲರಿಗೂ ನಮಸ್ಕಾರ. ಒಂದು ಸಿಹಿ ಸುದ್ದಿ ಎಲ್ಲರಿಗೂ ಶಿಕ್ಷಕ ಆಕಾಂಕ್ಷಿಗಳಿಗೆ. ಏನಪ್ಪ ಅಂತಂದರೆ HSTR, GPSTR ಮತ್ತು PSTRಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಒಂದು ಗೆಜೆಟನ್ನು ಪ್ರಕಟ ಮಾಡಿದೆ. ಆ ಗೆಜೆಟ್ ಏನಪ್ಪ ಅಂತಂದರೆ ಒಂದು ನೇಮಕಾತಿಯ ಗೆಜೆಟ್ ಇದಾಗಿರುತ್ತೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಒಂದು ರಾಜ್ಯಪತ್ರ ಇನ್ನೇನು 11/8/2026 ಅಂದರೆ ನಿನ್ನೆ ಇದು ಪ್ರಕಟಗೊಂಡಿರ್ತಕ್ಕಂಥದ್ದು. ಓಕೆ, ಇದರಲ್ಲಿ ಏನಪ್ಪ ಅಂತಂದರೆ ನೋಡಿ, ಆಯ್ಕೆಗಾಗಿ ಪ್ರಕಟಿಸಿರುವ ಮೂಲ ವೃಂದದ 92% ಹುದ್ದೆಗಳು. ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ವೃಂದಗಳು ಎಷ್ಟು ಇದೆ ಅಂತಂದರೆ ಕನ್ನಡ ಭಾಷೆಗೆ 199, ಆಂಗ್ಲ ಭಾಷೆ 201, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮವರಿಗೆ 90, ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮವರಿಗೆ 142, ಮತ್ತು ಜೀವವಿಜ್ಞಾನ 64, ಜೀವವಿಜ್ಞಾನ 76, ಟೋಟಲ್ 772. ಮತ್ತು ದೈಹಿಕ ಶಿಕ್ಷಕರದ್ದು ಸೇರಿದ್ರೆ 45, ಇದು ಟೋಟಲ್ಲು 817 ಪೋಸ್ಟ್ಗಳು ಇರ್ತವೆ. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದರೆ ಅಭ್ಯರ್ಥಿಗಳದ್ದು ಈ ಅರ್ಜಿಯನ್ನು ಸಲ್ಲಿಕೆ ಆರಂಭವಾಗೋದು 18/8/2026ರಿಂದ 7/9, ಓಕೆ, ನೆಕ್ಸ್ಟ್ ತಿಂಗಳು 2026 ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ಕೊನೆಯ ದಿನಾಂಕ. ಶುಲ್ಕವನ್ನು ಪಾವತಿಸೋದಕ್ಕೆ ಒಂದು ದಿವಸ ಎಕ್ಸ್ಟ್ರಾ 10 ಏನಿರುತ್ತೆ ಸೆಪ್ಟೆಂಬರು, ಆವಾಗ ಪೇ ಮಾಡಬೇಕಾಗತ್ತೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳು 750, ಇನ್ನು 2 ಪೇಪರ್ ಏನಾರು ಮಾಡಬೇಕಂದ್ರೆ 1125 ಕಟ್ಟಬೇಕು. SC/ST ಮತ್ತು ಇವರು 500 ಮತ್ತು 750, ಒಂದು ಪೇಪರ್ಗೆ 500, 2 ಪೇಪರ್ಗೆ 750 ಕಟ್ಟಬೇಕು. ಮತ್ತು ಈ ವೇತನ ಶ್ರೇಣಿ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಂತ ನಾವು ನೋಡ್ತಾ ಹೋದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, ಥರ್ಡ್ Bಗೆ 43, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 45 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಓಕೆ, ಹೀಗೆ ಇದನ್ನು ನಾವು ನೋಡ್ತಾ ಹೋದರೆ ಈ ಒಂದು ಗೆಜೆಟ್ ನಮಗೆ ಎಲ್ಲ ಕಡೆಯೂ ಅವೈಲಬಿಲಿಟಿ ಇದೆ. ಕೂಲಂಕಷವಾಗಿ ಓದಿ. ನಾವು ಈ ಮೆರಿಟ್ ನಿರ್ಧರಿಸುವ ವಿಧಾನವನ್ನು ನಾವು ನೋಡೋದಾದರೆ ನೋಡಿ, ಇದು ಹೈಸ್ಕೂಲ್ಗೆ HSTR ಹುದ್ದೆಗಳಿಗೆ CETಯಲ್ಲಿ 85% ಕೊಟ್ಟಿದ್ದಾರೆ. ಮತ್ತು ಪದವಿ ಇದು ಪರೀಕ್ಷೆಯಲ್ಲಿ 13%, ಮತ್ತು B.Edಲ್ಲಿ 2% ತಗೊಳ್ತಾರೆ. ಓಕೆ, ಇದು ಕೂಡ ದೈಹಿಕ ಶಿಕ್ಷಕರಿಗೂ ಕೂಡ ಅನ್ವಯವಾಗುತ್ತೆ. ಮತ್ತು ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ABC ಇದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ D-ಯಲ್ಲಿ ಜಾತಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು. ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳು ನಮೂನೆ E, ಮತ್ತು ಪ್ರವರ್ಗ 2A 2B ಇವರು ನಮೂನೆ F-ಅಲ್ಲಿ ಮಾಡಿಸ್ಬೇಕಾಗಿರುತ್ತೆ. ಇದು 371 ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥವರು ರಿಲೇಟೆಡು. ಮತ್ತು ಹಾಗೆ ಮುಂದುವರೆದು ಇವೆಲ್ಲನೂ ಕೂಡ ಮಾಜಿ ಸೈನಿಕರಿಗೆ 10% ಇರುತ್ತೆ, ಅಂಗವೈಕಲ್ಯಗೆ 5, ಮತ್ತು ಯೋಜನೆಗಳ ನಿರಾಶ್ರಿತರಾದವರು 5%, ಗ್ರಾಮೀಣ ಅಭ್ಯರ್ಥಿಗಳಿಗೆ 25%, ಕನ್ನಡ ಮಾಧ್ಯಮದವ್ರಿಗೂ ಕೂಡ 5% ಸಿಗುತ್ತೆ, ಮಹಿಳಾ ಅಭ್ಯರ್ಥಿಗಳಿಗೆ 33% ಕೊಟ್ಟಿದ್ದಾರೆ, ಮತ್ತು ತೃತೀಯ ಲಿಂಗಿಗಳಿಗೆ 1% ಕೊಟ್ಟಿದೆ. ಇದು ರಿಸರ್ವೇಷನ್ ಕೋಟಾ ಅಭ್ಯರ್ಥಿಗಳಿಗೆ ಇದಾಗಿರುತ್ತೆ. ಈ ಒಂದು ಗ್ರಾಮೀಣ ಅಭ್ಯರ್ಥಿನೂ ಮತ್ತು ಅವೆಲ್ಲ ನಾನು ಹೇಳಿದೆ, ಅವಕ್ಕೆ ರಿಲೇಟೆಡ್ ಇದಾಗಿರುತ್ತೆ. ಇದನ್ನು ಒಂದು ಪ್ರಿಂಟೌಟನ್ನು ತಗೊಂಡು ಡೀಟೇಲಾಗಿ ಓದ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಪರೀಕ್ಷೆಯ ದಿನಾಂಕ ಎಲ್ಲ ಇದಕ್ಕೆ 12/10/2026 ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ. 10ರಿಂದ 12ಕ್ಕೆ ಪತ್ರಿಕೆ 1 ಇರುತ್ತೆ, 2:30ಯಿಂದ 4:15 ಸೆಕೆಂಡ್ ಪತ್ರಿಕೆ ಇರುತ್ತೆ. ಇದು ದೈಹಿಕ ಶಿಕ್ಷಣಕ್ಕೆ. ಮತ್ತು 10ರಿಂದ 12 13ನೇ ತಾರೀಕು CBZ ಅವರಿಗೆ, ಮತ್ತು ಪತ್ರಿಕೆ 2 ಆರ್ಟ್ಸ್ ಅವ್ರಿಗೆ ಇರುತ್ತೆ. ಯಾವುದು 13ನೇ ತಾರೀಕು.
ಮತ್ತು 2:30ಯಿಂದ 4:30ವರೆಗೆ ಪತ್ರಿಕೆ 2 ಅಸಿಸ್ಟೆಂಟ್ ಕನ್ನಡ ಮತ್ತು ಇಂಗ್ಲೀಷ್ ಅವ್ರಿಗೆ ಇರುತ್ತೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಹೇಗೆ ಪ್ಯಾಟ್ರನ್ ಇರುತ್ತೆ ಅಂದರೆ, ಸಾಮಾನ್ಯ ಜ್ಞಾನ 20 ಅಂಕ, ಸಾಮಾನ್ಯ ಕನ್ನಡ 10 ಅಂಕ, ಸಾಮಾನ್ಯ ಇಂಗ್ಲೀಷ್ 10, ಶೈಕ್ಷಣಿಕ ಮನೋವಿಜ್ಞಾನ 15, ಮಾನಸಿಕ ಸಾಮರ್ಥ್ಯ 15, ಗಣಕಯಂತ್ರ ಸಾಕ್ಷರತೆ 15 ಇರುತ್ತೆ, ಮೌಲ್ಯ ಶಿಕ್ಷಣ 15. ಇದು ನಾನು ಹೇಳ್ತಾ ಇರೋದು HSTRಗೆ ಸಂಬಂಧಿಸಿದಂತೆ. ಓಕೆ, ಕನ್ನಡ ಭಾಷೆ ಇವರಿಗೆ 100 ಅಂಕಗಳು, ಆಂಗ್ಲ ಭಾಷೆ ಶಿಕ್ಷಕರಿಗೆ 100 ಅಂಕಗಳು ನಡೆಯುತ್ತೆ. ಎಲ್ಲರಿಗೂ ಕೂಡ 100 ಅಂಕಗಳನ್ನು ನಡೆಸಲಾಗುತ್ತೆ. ಈ ಒಂದು ಆಯ್ಕೆ ಪಟ್ಟಿಯನ್ನು ನಾವು ನೋಡ್ತಾ ಹೋದರೆ, ಫಸ್ಟು 1:2 ಇದನ್ನು ನೋಡಿ ಬೇಗ ಅನೌನ್ಸ್ ಮಾಡಲಾಗುತ್ತೆ. ನೋಡಿ, ಮೂಲ ದಾಖಲೆಗಳ ಪ್ರಮಾಣಪತ್ರಗಳ ಪರಿಶೀಲನೆ ನಂತರ ಶೈಕ್ಷಣಿಕ ಮಾಹಿತಿಯನ್ನು ಸರಿಪಡಿಸಲು ಕೋರಿ ಬಂದ ಆಕ್ಷೇಪಣೆಗಳ ಬಗ್ಗೆ ಇದು ಮಾಡಲಾಗುವುದು. ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಪೂರ್ವದಲ್ಲೇ ಅಧಿಸೂಚಿತ ಖಾಲಿ ಹುದ್ದೆಗಳ ಸಂಖ್ಯೆ 2ರಷ್ಟು ಅಂದರೆ 1:2 ಪ್ರಮಾಣದಲ್ಲಿ ಪ್ರಕಟಿಸಲಾಗುತ್ತೆ. ಆಮೇಲೆ 1:1 ಮಾಡಿ ಅದನ್ನು ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ಅದಾದಮೇಲೆ ಹೆಚ್ಚುವರಿ ಪಟ್ಟಿ ಅಂತಂದರೆ ಈ ಸತಿ ಏನು ಮಾಡಿದ್ದಾರೆ ಅಂದರೆ, ಈ 1:1 ಪಟ್ಟಿಯನ್ನು ಇದು ಮಾಡಿ, ಓಕೆ, ಅವರ ಒಂದು ನೇಮಕಾತಿ ಆದೇಶವನ್ನು ಕೊಟ್ಟ ನಂತರ ಅವರು ಕೊಟ್ಟಿರ್ತಕ್ಕಂಥ ಅವಧಿ ಒಳಗಡೆ ಏನಾದರೂ ಹೋಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿಲ್ಲ ಅಂತಂದರೆ, ಏನಾದರೂ ಲೇಟಾಗಿ ವಿಫಲರಾಗಿದ್ದಾರೆ ಅಂತಂದರೆ ಆ ಒಂದು ಪೋಸ್ಟ್ಗಳಿಗೆ ಹೆಚ್ಚುವರಿ ಪಟ್ಟಿಯನ್ನು 6 ತಿಂಗಳ ಒಳಗಾಗಿ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಟೈಮನ್ನು ಕೊಡಲಾಗುವುದಿಲ್ಲ ಈ ಹಿಂದೆ ಕೊಟ್ಟಂಗೆ. ಅದೊಂದು ಮೇಜರ್ ಚೇಂಜಸ್ ಅಂತ ಹೇಳ್ಬೋದು. ಮತ್ತು ಅದು ಹಾಗೆಯೇ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಗಳು ಆನ್ಲೈನಲ್ಲಿ ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದೇ ಇರುವ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಆನ್ಲೈನ್ ಮೂಲಕವೇ ಪಡೆಯತಕ್ಕದ್ದು. ಓಕೆ, ಎಲ್ಲ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 1:1 ಪಟ್ಟಿಯ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಎಲ್ಲ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳೊಂದಿಗೆ ಆಯ್ಕಾ ಪ್ರಾಧಿಕಾರಕ್ಕೆ ದಾಖಲೆ ಪರಿಶೀಲನೆಗೆ ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗಿರಬೇಕು. ಅಂದರೆ ನಾವು ಏನೆಲ್ಲ ಇವಾಗ ಇದಿರುತ್ತೋ, ಏನು ಕನ್ನಡ ಮೀಡಿಯಮು, ರೂರಲ್ಲು ಮತ್ತು ಇವೆಲ್ಲನೂ ಕೂಡ ಆಯ್ಕೆ ಮಾಡಿರ್ತಕ್ಕಂತಹ ಅದು ಕೊನೆಯ ದಿನಾಂಕದೊಳಗಡೆ ಮಾಡಿಸ್ಕೊಂಡಿಟ್ಟಿರಬೇಕು. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಜಿಲ್ಲಾವಾರು ಪ್ರೌಢಶಾಲಾ ಶಿಕ್ಷಕರ ಸಹ ಶಿಕ್ಷಕರು ಗ್ರೇಡ್ 1 ಏನು ಪೋಸ್ಟ್ಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದು ಸಬ್ಜೆಕ್ಟ್ ವೈಸ್ ಕೊಡ್ತಾ ಹೋಗಿದ್ದಾರೆ. ಕನ್ನಡ ಭಾಷಾ ಶಿಕ್ಷಕರಿಗೆ ನೋಡಿ, ಇಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ, ಇದು ಯಾರ್ಯಾರಿಗೆ ಕ್ಯಾಟಗರಿ ವೈಸು ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟು ಮೀಸಲಿಡಿದೆ ಅಂತೇಳ್ಬಿಟ್ಟು ಅದಕ್ಕೆ ರಿಲೇಟೆಡ್. ಆಂಗ್ಲ ಭಾಷೆ ಶಿಕ್ಷಕರದು, ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮ, ಬಟ್ ಕಾಲ್ಫರ್ ಮಾಡಿರೋದು ಒಂದು ಕಡಿಮೆ ಆಗಿರೋದ್ರಿಂದ ನಮಗೆ ರಿಸರ್ವ್ ಆಗಿರ್ತಕ್ಕಂಥ, ನಮ್ಮ ಕ್ಯಾಟಗರಿಗೆ ರಿಸರ್ವ್ ಆಗಿರ್ತಕ್ಕಂಥ ಅಂದರೆ ಆಯಾ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತೇಳ್ಬಿಟ್ಟು ಹಂಚಿಕೆ ಮಾಡಿ ಇದನ್ನು ಮಾಡಲಾಗಿದೆ. ಅದಕ್ಕೋಸ್ಕರ ಯಾವ ಜಿಲ್ಲೆ ನೀವು ಆಯ್ಕೆ ಮಾಡ್ತೀರೋ ಆ ಜಿಲ್ಲೆಗೆ ನಿಮ್ಮ ಕ್ಯಾಟಗರಿ ಇಲ್ಲ ಅಂತಂದರೆ ನೀವು ಜನರಲ್ ಮೆರಿಟ್ಗೇ
ಮಾಡಬೇಕಾಗಿರುತ್ತೆ. ನಿಮ್ಮ ಕೈಗಿರುವಿರ್ತಕ್ಕಂಥ ರಿಸರ್ವೇಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಇದು ಬೆಂಗಳೂರು ಕೇಂದ್ರ ಶೈಕ್ಷಣಿಕ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ. ನೀವು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವ ಮೊದಲು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಇದಾವೋ ಆ ಒಂದು ಡಿಸ್ಟಿಕ್ಕನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬೇಕಾಗಿರುತ್ತೆ. ಇದು ಆಂಗ್ಲ ಮಾಧ್ಯಮ ಕಲಾ ಶಿಕ್ಷಕರು, ಚಿತ್ರದುರ್ಗ ಜಿಲ್ಲೆ. ಸಬ್ಜೆಕ್ಟ್ ವೈಸು ಎಷ್ಟೆಷ್ಟು ಖಾಲಿ ಇದೆ ಅವೆಲ್ಲವನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆದು. ಮತ್ತು ಇಲ್ಲಿ ಎಕ್ಸಾಮ್ ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ನಾನು ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ, ಇವಾಗ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಸಲ್ಲಿಸ್ತಕ್ಕಂಥ ಯಾವ ಪೋಸ್ಟ್ಗೆ, ಎಲ್ಲಿ HSTRಗ, GPSTRಗ ಅಂತ ಹೇಳ್ಬಿಟ್ಟು ಒಂದೇ ಅಪ್ಲಿಕೇಶನಲ್ಲಿ ಡಿಫ್ರೆಂಟ್ ಡಿಸ್ಟಿಕ್ಕಿಗೂ ಕೂಡ, ಅಂದರೆ HSTR ನಿಮಗೆ ಇಲ್ಲಿ GPSTR ಒಂದು ಕಡೆ ಹಾಕಿರ್ತೀರ, HSTR ಅಲ್ಲೇ ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಬೇರೆ ಡಿಸ್ಟಿಕ್ಕು ಕೂಡ ಹಾಕ್ಬೋದು. ಓಕೆ, ಅದನ್ನು ಒಂದು ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ಇವಾಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬರಿತಾ ಇರ್ತೀವಿ, ಇದರಲ್ಲಿ ಒಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನನ್ನು ನಾವು ನೋಡ್ತಾ ಹೋದರೆ, ಇವಾಗ ಇದಕ್ಕಿಂತ ಮುಂಚೆ OMR ಶೀಟಲ್ಲಿ 4 ಬಾಕ್ಸ್ಗಳನ್ನು ಕೊಡೋರು. ಒಂದು ಕ್ವೆಶನ್ಗೆ 4 ಬಾಕ್ಸ್ ABC ಅಂತ ಹೇಳ್ಬಿಟ್ಟು. ಮತ್ತು ಅದರಲ್ಲಿ ಇನ್ನೊಂದು ಕೂಡ ಈ ಸತಿ ಕೊಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ, ಇನ್ನೊಂದು 5ನೇ ಆಪ್ಷನ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಫಿಲ್ ಮಾಡಿಬಿಟ್ಟು ಬಂದಿದ್ದರೆ ಆ ಒಂದು 0.25 ಮಾರ್ಕ್ಸ್ ಕಟ್ ಆಗೋಲ್ಲ. ಒಂದು ವೇಳೆ ಹಾಕದಲ್ಲೇ ಬಂದಿದ್ದೀರಿ ಅಂತಂದರೆ ದೆನ್ ನೀವು ಮಾರ್ಕ್ಸನ್ನು ಕಳ್ಕೊಳ್ತೀರಾ, ಎಷ್ಟು ಇರುತ್ತೋ ಅದು. ಅದಕ್ಕೋಸ್ಕರ ಆ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಆ ಒಂದು ಬಗ್ಗೆ ನಮಗೆ ಅರಿವಿರಬೇಕು. ಓಕೆ, ಸೊ ಇಷ್ಟು ಕೂಡ ಸಬ್ಜೆಕ್ಟ್ ವೈಸು ಮತ್ತು ಏನು ನಮಗೆ ಮೀಸಲಾತಿ ಇದೆ ಜಿಲ್ಲಾವಾರು ಕೊಟ್ಟಿರೋದ್ರಿಂದ ನಿಮಗೆ ಅದನ್ನು ನೋಡಿ ನೀವು ಬರೆಯೋಕ್ಕೆ ಅನುಕೂಲವಾಗಿರುತ್ತೆ. ಇಲ್ಲಿ ಒಂದೊಂದು ಕ್ಯಾಟಗರಿ 1, 2, 3 ಕಡಿಮೆ ಪೋಸ್ಟ್ಗಳಿರೋ